ಒಂದು ಊರಿನಲ್ಲಿ ಮಧ್ಯಮ ವರ್ಗದ ಕುಟುಂಬವೊಂದು ವಾಸಿಸುತ್ತಿತ್ತು. ಅಪ್ಪ ಅಮ್ಮನ ಜೊತೆ ಇದ್ದ ಅರುಣ್ ಈಗಷ್ಟೇ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿ ನೇಮಕಗೊಂಡಿದ್ದು ಮದುವೆಯಾಗಿ 6 ತಿಂಗಳಾಗಿದೆ. ಆತನ ಹೆಂಡತಿಯ ಹೆಸರು ಅನು. ಗಂಡನ ಮಾತನ್ನು ಮೀರದ ಅನು ಅತ್ತೆ ಮಾವಂದಿರನ್ನು ಗೌರವದಿಂದ ಕಾಣುವಂತಹ ಬುದ್ಧಿವಂತ ಯುವತಿ. ಮದುವೆಯಾದ ಕೆಲವೇ ದಿನಗಳ ಬಳಿಕ ಅರುಣ್ ಆ ನಗರದಲ್ಲಿ ಯಾವುದೋ ಸರ್ಕಾರಿ ಕೆಲಸ ಖಾಲಿ ಇದೆ ಎಂದು ತಿಳಿದುಕೊಳ್ಳುತ್ತಾನೆ. ಹೆಂಡತಿಯನ್ನು ಆ ಕೆಲಸಕ್ಕೆ ಸೇರಿಸಿದರೆ ಜೀವನ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತನ್ನ ಕಾಲ ಮೇಲೆ ನಿಂತುಕೊಳ್ಳುತ್ತಾಳೆ ಎಂದು ಭಾವಿಸಿ ಹೆಂಡತಿಯ ಜೊತೆ ಈ ಮಾತನ್ನು ಹೇಳುತ್ತಾನೆ. ನಿನ್ನ ಡಾಕ್ಯುಮೆಂಟ್ಸ್ ಕೊಡು, ಅಪ್ಲಿಕೇಶನ್ ಫಿಲ್ ಮಾಡುತ್ತೇನೆ ಎಂದನು. ಗಂಡನ ಮಾತನ್ನು ಕೇಳಿದ ಅನು ನಿಶ್ಶಬ್ದವಾಗಿ ನಿಂತಿದ್ದಳು. ಆಕೆಯನ್ನು ನೋಡಿದ ಅರುಣ್, ಏಕೆ ಕೇಳಿಸುತ್ತಿಲ್ಲವೇ, ಬೇಗ ತೆಗೆದುಕೊಂಡು ಬಾ ಎಂದು ಕೇಳುತ್ತಾನೆ. ಆಗ ಅನು ಅಳುತ್ತಲೇ, ರೀ, ನಾನು ನಿಮ್ಮ ಬಳಿ ಒಂದು ವಿಷಯ ಮರೆಮಾಚಿದ್ದೆನು. ಇದನ್ನು ಕೇಳಿದ ಅರುಣ್ಗೆ ಶಾಕ್ ಆಗಿ, ಏನಾಯ್ತು ಅನು? ಏನನ್ನು ಮರೆಮಾಚಿದ್ದೀರಿ? ಬಿಡಿಸಿ ಹೇಳು, ಏಕೆ ಅಳುತ್ತಿದ್ದೀಯಾ ಎಂದನು. ಆಗ ಅನು, ನೋಡಿ, ನಾನು ಹೆಚ್ಚಾಗಿ ಓದಲಿಲ್ಲ, ಕೇವಲ 5ನೇ ತರಗತಿ ಮಾತ್ರ ಓದಿದ್ದೇನೆ. ಅನಂತರ ನಾನು ಶಾಲೆಗೆ ಹೋಗಲಿಲ್ಲ. ಆದರೆ ಈ ವಿಷಯವನ್ನು ನಮ್ಮ ಕುಟುಂಬದವರಾಗಲಿ ನಿಮ್ಮ ಕುಟುಂಬದವರಾಗಲಿ ನಿಮ್ಮ ಬಳಿ ಹೇಳಲಿಲ್ಲ. ನನ್ನಲ್ಲಿ ಕೂಡ ಹೇಳಬೇಡ ಎಂದು ಮಾತು ಪಡೆದಿದ್ದರು. ನನ್ನ ಓದಿನ ಅವಶ್ಯಕತೆ ಇಲ್ಲವೆಂದು ಅತ್ತೆ ಮಾವಂದಿರನ್ನು ನೋಡಿಕೊಂಡು ಮನೆ ಕೆಲಸ ಮಾಡಿದರೆ ಸಾಕು ಎಂದು ಹೇಳಿ ನಿಮಗೆ ಮದುವೆ ಮಾಡಿಕೊಟ್ಟರು. ಇದನ್ನೆಲ್ಲ ಕೇಳಿದ ಅರುಣ್ಗೆ ಕೋಪ ನೆತ್ತಿಗೇರಿತು. ಈ ವಿಷಯವನ್ನು ಇಷ್ಟು ದಿವಸ ನನ್ನ ಬಳಿ ಏಕೆ ಹೇಳಲಿಲ್ಲವೆಂದು ಜೋರಾಗಿ ಕೂಗಾಡುತ್ತಿದ್ದನು. ಅರುಣ್ನ ಕೂಗಾಟ ಚೀರಾಟವನ್ನು ಕೇಳಿಸಿಕೊಂಡ ಅರುಣ್ನ ತಂದೆ ತಾಯಿ ಇವರ ರೂಮ್ ಕಡೆ ಬಂದಿದ್ದರು. ವಿಷಯ ತಿಳಿದ ಅವರು ಕೂಡ ವಿವರವಾಗಿ ತಿಳಿಸಿದರು. ಅನು ಒಳ್ಳೆಯ ಸಂಸ್ಕಾರವಂತ ಹೆಣ್ಣು ಮಗಳು, ಕಾರಣಾಂತರದಿಂದ ಮುಂದೆ ಓದಲಿಲ್ಲ. ಇಷ್ಟಕ್ಕೂ ನೀನು ಚೆನ್ನಾಗಿ ಓದಿ ಸರ್ಕಾರಿ ಉದ್ಯೋಗದಲ್ಲಿ ಇದ್ದೀಯಲ್ಲವೇ? ನಮಗೆ ಗೌರವ ಕೊಟ್ಟು ಸಂಸಾರವನ್ನು ಸರಿದೂಗಿಸಿಕೊಂಡು ಹೋಗುವವಳೇ ತಾನೇ ನಮ್ಮನೆಗೆ ಬೇಕಿದ್ದದ್ದು. ದುಂಬ ಓದಿರುವ ಹೆಣ್ಣು ಸೊಸೆಯಾಗಿ ಬಂದರೆ ಅದು ಸಾಧ್ಯವಿಲ್ಲವೇನೋ ಎಂದು ನಾವು ಭಾವಿಸಿದ್ದೆವು. ನೀನು ಸಂತೋಷವಾಗಿರಬೇಕೆಂಬುದೇ ನಮ್ಮ ಕೋರಿಕೆ. ನೀನು ಸಂಪಾದಿಸುತ್ತಿದ್ದೀಯಾ, ಅನು ಮನೆಯನ್ನು ಚೆನ್ನಾಗಿ ನಿರ್ವಹಿಸುತ್ತಿದ್ದಾಳೆ, ಅದಕ್ಕಿಂತಲೂ ನಮಗೆ ಇನ್ನೇನು ಬೇಕು ಎಂದು ತಂದೆ ತಾಯಿ ತಿಳಿ ಹೇಳುತ್ತಿದ್ದಾರೆ. ಆದರೆ ಅರುಣ್ನ ಕೋಪ ಮತ್ತಷ್ಟು ಹೆಚ್ಚಾಗಿತ್ತು. ಎಲ್ಲರೂ ಸೇರಿ ನನ್ನ ಜೀವನ ನಾಶ ಮಾಡಿದ್ದೀರಿ. ಎಲ್ಲರೂ ಸುಳ್ಳು ಹೇಳಿ ಓದಿಲ್ಲದ ಈಕೆಯನ್ನು ನನಗೆ ಮದುವೆ ಮಾಡಿಸಿದ್ದೀರಿ ಎಂದು ಕಿರುಚಾಡಿ ಅಲ್ಲಿಂದ ಹೊರಟು ಹೋದನು ಅರುಣ್. ಇನ್ನ ಅನು ಅಳುತ್ತಾ ಕುಳಿತಿದ್ದಾಳೆ. ಅತ್ತೆ ಮಾವಂದಿರಿ ನೋಡುವನು, ಭಯ ಬೀಳಬೇಡ, ದುಃಖಿಸಬೇಡ, ಸ್ವಲ್ಪ ದಿನಗಳ ಕೋಪ ಇರುತ್ತದೆ, ಅನಂತರ ಎಲ್ಲವೂ ಸರಿ ಹೋಗುತ್ತದೆ, ಸಮಾಧಾನದಿಂದಿರು. ಅರುಣ್ ಒಳ್ಳೆಯವನು, ಎಲ್ಲರೂ ಸುಳ್ಳು ಹೇಳಿರುವುದು ಆತನಿಗೆ ಇಷ್ಟವಾಗಲಿಲ್ಲ, ಕೋಪದಲ್ಲಿ ಕೂಗಾಡಿದ್ದಾನೆ ಅಷ್ಟೇ ಎಂದು ಹೇಳಿದರು. ಆದರೆ ಕಾಲ ಸಾಗುತ್ತಾ ಹೋಗುತ್ತಾ ಅವರ ನಡುವಿನ ವಾದ ವಿವಾದಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಬರುತ್ತಿದೆ. ಚಿಕ್ಕ ಚಿಕ್ಕ ವಿಷಯಗಳಿಗೂ ಅನುನ ಕುರಿತು ಓದುಬಾರದ ಬುದ್ಧು, ಅಜ್ಞಾನಿ, ಅವಿವೇಕಿ ಎಂದು ಬೈಯುತ್ತಿರುತ್ತಾನೆ. ಅನುನ ನಿಜವಾದ ಓದಿನ ನಿಜಾಂಶ ತಿಳಿಯುವವರೆಗೂ ಎಲ್ಲವೂ ಚೆನ್ನಾಗಿತ್ತು. ಆದರೆ ಸತ್ಯಾಂಶ ತಿಳಿದ ಬಳಿಕ ಅರುಣ್ ಪೂರ್ತಿಯಾಗಿ ಬದಲಾಗಿದ್ದ. ಅವಕಾಶ ಸಿಕ್ಕಾಗಲೆಲ್ಲ ಅವಮಾನಿಸುತ್ತಾ ಅನುಗೆ ನರಕ ತೋರಿಸ್ತಾ ಇದ್ದಾನೆ. ಇನ್ನು ಅನು ಈ ವಿಷಯವನ್ನು ಮೊದಲಿಗೆ ಅತ್ತೆ ಮಾವನಿಗೆ ಹೇಳಿದರು. ಅವರು ತನ್ನ ಮಗನಿಗೆ ಬುದ್ಧಿ ಹೇಳಿದರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಲಿಲ್ಲ. ಅರುಣ್ ಬದಲಾಗಲಿಲ್ಲ. ಇನ್ನು ಬೇರೆ ದಾರಿ ಇಲ್ಲದೆ ಅನು ತನ್ನ ತಂದೆ ತಾಯಿಗೆ ನಡೆದ ಅಷ್ಟೂ ಘಟನೆಗಳನ್ನು ವಿವರಿಸಿದಳು. ಆಗ ಅವರು, ಮಗಳೇ, ಅದು ನಿನ್ನ ಮನೆ, ಅರುಣ್ ನಿನ್ನ ಪತಿ. ಕೋಪದಲ್ಲಿ 4 ಮಾತು ಬರುತ್ತವೆ ಹೋಗುತ್ತವೆ. ಸತ್ಯ ತಿಳಿದ ಬಳಿಕ ಕೋಪ ಸರ್ವೇ ಸಾಮಾನ್ಯ. ಎಲ್ಲವನ್ನೂ ಸರಿತೂಗಿಸಿಕೊಂಡು ಹೋಗಬೇಕು ಮಗಳೇ. ಕಾಲ ಕಳೆಯುತ್ತಿದ್ದಂತೆ ಎಲ್ಲವೂ ಸರಿ ಹೋಗುತ್ತದೆ ಎಂದು ಬುದ್ಧಿವಾದ ಹೇಳಿದರು. ತಂದೆ ತಾಯಿಯ ಮಾತಿನಂತೆ ಅನು ಎಲ್ಲವನ್ನೂ ಸಹಿಸಿಕೊಂಡು ಅತ್ತೆ ಮನೆಯಲ್ಲಿಯೇ ಇದ್ದಳು. ಆದರೆ ಅರುಣ್ ಪ್ರವರ್ತನೆ ದಿನದಿನಕ್ಕೂ ಹೆಚ್ಚಾಗುತ್ತಿದೆ.
ಹೀಗೆ ಒಂದು ದಿನ ತಾರಕಕ್ಕೇರಿ ಅರುಣ್ ಅನು ಮೇಲೆ ಕೈ ಎತ್ತಿದನು. ಈ ಕಾರಣದಿಂದ ಬೇಸತ್ತಿದ್ದ ಅನು ತವರು ಮನೆಗೆ ಹೊರಟು ಹೋದಳು. ಸ್ವಲ್ಪ ದಿನಗಳ ಬಳಿಕ ತನ್ನ ಗಂಡ ಅರುಣ್ ಬಂದು ನನ್ನನ್ನು ಕರೆದುಕೊಂಡು ಹೋಗುತ್ತಾನೆ ಎಂದು ಭಾವಿಸಿದ್ದಳು ಅನು. ಆದರೆ ಹಾಗೆ ಆಗಲಿಲ್ಲ. ಅಹಂಕಾರದಿಂದ ಮೆರೆಯುತ್ತಿದ್ದ ಅರುಣ್ ಅನು ಬಗ್ಗೆ ಯೋಚಿಸಲೇ ಇಲ್ಲ. ಅನುನ ಕರೆದುಕೊಂಡು ಬರಲು ತಂದೆ ತಾಯಿ ಅರುಣ್ ಜೊತೆ ಮಾತನಾಡಿದರು. ಅವರ ಮಾತನ್ನು ಕೂಡ ಕೇಳಲಿಲ್ಲ. ಇಲ್ಲ, ನಾನು ಕರೆತರುವುದಿಲ್ಲ, ಬೇಕಾಗಿಲ್ಲ, ಬೇಕಾದರೆ ಡಿವೋರ್ಸ್ ಕೊಡುತ್ತೇನೆ ಎಂದು ಹೇಳಿದನು. ಎಷ್ಟೇ ತಿಳಿ ಹೇಳಿದರೂ ಅವನು ಕೇಳಲಿಲ್ಲ. ಆತನು ನೇರವಾಗಿ ಡಿವೋರ್ಸ್ಗೆ ಅಪ್ಲೈ ಮಾಡಿದನು. ಸ್ವಲ್ಪ ದಿನಗಳ ಬಳಿಕ ಡಿವೋರ್ಸ್ ಪೇಪರ್ ಅನು ಬಳಿ ಸೇರಿತು. ಇದನ್ನು ನೋಡಿದ ಅನುಗೆ ತುಂಬಾ ದುಃಖ ಮತ್ತು ಕೋಪ ಬಂದಿತು. ಆಕೆ ಮನಸ್ಫೂರ್ತಿಯಾಗಿ ತನ್ನ ಗಂಡನ ಸೇವೆ ಮಾಡುತ್ತಿದ್ದಳು. ಆದರೂ ಕೂಡ ನಾನು ಬೇಡ ಎಂದು ನಿರ್ಧರಿಸಿದ್ದಾರೆ. ಅನು ಕೂಡ ಎಷ್ಟು ಸಂತ ಸಹಿಸಿಕೊಳ್ಳಬಲ್ಲಳು. ಆದ್ದರಿಂದಲೇ ಈ ಸಂಬಂಧಕ್ಕೆ ವಿರಾಮ ಕೊಡಬೇಕೆಂದು ನಿರ್ಧರಿಸಿದಳು. ಇನ್ನು ಸ್ವಲ್ಪ ದಿನಗಳ ಕಾಲ ಕಾನೂನು ಹೋರಾಟದ ನಂತರ ಇಬ್ಬರು ಡಿವೋರ್ಸ್ ಪಡೆದರು. ಅನಂತರ ಅರುಣ್ ಆರಾಮವಾಗಿದ್ದನು. ಆದರೆ ಅನು ಮಾತ್ರ ತವರು ಮನೆಯಲ್ಲಿ ಒಬ್ಬಂಟಿಯಾಗಿದ್ದು ಆಲೋಚಿಸುತ್ತಿದ್ದಳು. ಆಕೆಯನ್ನು ಅವಿದ್ಯಾವಂತೆ, ಅವಿವೇಕಿ ಎಂದೆಲ್ಲ ಅವಮಾನಿಸುತ್ತಿದ್ದದ್ದನ್ನು ನೆನಪಿಸುತ್ತಿದ್ದಳು. ಮದುವೆಯಾದ ಮೊದಲು ಗಂಡನೇ ಸರ್ವಸ್ವವೆಂದು ತಿಳಿದ ನನಗೆ ಏಕೆ ಇಂಥ ಶಿಕ್ಷೆವೆಂದು ತುಂಬಾ ಬಾಧೆ ಪಡುತ್ತಿದ್ದಳು ಅನು. ಒಬ್ಬಂಟಿಯಾದ ನನ್ನನ್ನು ಎಲ್ಲರೂ ಬೇರೆ ರೀತಿ ನೋಡುತ್ತಿದ್ದಾರೆ ನೆನೆಸುತ್ತಿತ್ತು ಆಕೆಗೆ. ಆದರೂ ಎಲ್ಲೋ ಒಂದು ಆಕೆಗೆ ತನ್ನನ್ನು ಧೈರ್ಯವಾಗಿರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಳೆ. ಹೇಗಾದರೂ ಮಾಡಿ ನನ್ನ ಜೀವನ ರೂಪಿಸಿಕೊಳ್ಳಬೇಕೆನ್ನುವ ಛಲ ಆಕೆಯಲ್ಲಿದೆ. ಕೆಲವೊಂದು ಸಾರಿ ಓದಿಸಲಿಲ್ಲ ಎಂದು ತಂದೆ ತಾಯಿಯ ಮೇಲೆ ಕೋಪ ಬಂದರೆ ಕೆಲವೊಂದು ಬಾರಿ ಗಂಡನ ಬಳಿ ಕೋಪ ಬರುತ್ತಿತ್ತು. ತುಂಬಾ ದುಃಖದ ಜೀವನ ಸಾಗಿಸುತ್ತಿದ್ದಳು. ಇಷ್ಟರಲ್ಲಿ ಆಕೆಯ ತಂದೆ ತಾಯಿಗಳು ಆಕೆಯ ಬಳಿ ಬಂದು, ಮಗಳೇ, ನೀನೇಕೆ ಮತ್ತೆ ಮದುವೆ ಆಗಬಾರದು? ಈಗೇನು ಹಣಕ್ಕೆ ಕೊರತೆ ಇಲ್ಲ. ಡೈವೋರ್ಸ್ ಬಳಿಕ ನಿನಗೆ ಪರಿಹಾರ ಕೂಡ ಸಿಕ್ಕಿದೆಲ್ಲವೇ? ನಿನ್ನ ಮುಂದಿನ ಜೀವನಕ್ಕಾಗಿ ಆಲೋಚಿಸು ಮಗಳೇ ಎಂದರು. ಆಗಾನು ತುಂಬಾ ಆಲೋಚಿಸಿ, ಹೌದು ಅಪ್ಪ, ಭವಿಷ್ಯತ್ತಿನ ಬಗ್ಗೆ ಯೋಚಿಸಬೇಕು. ಆದರೆ ಮರು ಮದುವೆಯಲ್ಲ. ಮದುವೆಯ ಬಳಿಕ ಆತನು ಕೂಡ ನನ್ನನ್ನು ಅವಮಾನಿಸಲ್ಲ ಅನ್ನೋ ಗ್ಯಾರಂಟಿ ಏನು? ಆದ್ದರಿಂದ ನನ್ನ ಮೇಲಿರುವ ಕಪ್ಪು ಚುಕ್ಕೆಯನ್ನು ನಾನೇ ಅಳಿಸಿ ಹಾಕುತ್ತೇನೆ. ಯಾರೋ ನನ್ನನ್ನು ಅವಮಾನಿಸಿದ್ದಾರೆ, ಅವರ ಮುಂದೆನೇ ತಲೆ ಎತ್ತಿ ನಿಲ್ಲುತ್ತೇನೆ. ಇರುವ ಹಣದಿಂದ ಮದುವೆಯಾಗುವುದಿಲ್ಲ, ಓದುತ್ತೇನೆ, ಡಿಗ್ರಿ ಪಡೆಯುತ್ತೇನೆ ಎಂದು ಛಲದಿಂದ ಮತ್ತು ಧೈರ್ಯದಿಂದ ಉತ್ತರ ನೀಡುತ್ತಾಳೆ. ಇದನ್ನು ಕೇಳಿದ ಅಪ್ಪ ಸ್ವಲ್ಪ ಕಂಗಾಳಾಗಿ, ಮಗಳೇ, ಈಗಾಗಲೇ ನೀನು ಓದುವುದನ್ನು ಬಿಟ್ಟು ಬಹಳ ವರ್ಷಗಳಾಗಿವೆ. ಈಗ ಮುಂದುವರಿಸುವುದು ಹೇಗೆ ಸಾಧ್ಯ ಎನ್ನುತ್ತಾರೆ. ಅಪ್ಪ, ಈ ಪ್ರಪಂಚದಲ್ಲಿ ಅಸಾಧ್ಯವಾದುವುದು ಯಾವುದೂ ಇಲ್ಲ. ಗುರಿಯೊಂದಿದ್ದರೆ ಸಾಧಿಸುವ ಛಲ ನಮ್ಮಲ್ಲಿದ್ದರೆ ಎಲ್ಲವೂ ಸಾಧ್ಯವೇ. ನಾನು ಸಾಧಿಸಿ ತೋರಿಸುತ್ತೇನೆ ಅಪ್ಪ. ನನ್ನನ್ನು ಅವಮಾನಿಸಿದವರ ಎದುರು ಎದೆತಟ್ಟಿ ನಿಲ್ಲುತ್ತೇನೆ. ಹೆಣ್ಣು ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಲ್ಲಳು ಎಂದು ನಿರೂಪಿಸುತ್ತೇನೆ ಎಂದು ತನ್ನ ತಂದೆಗೆ ಹೇಳಿದಳು. ಮಗಳ ಈ ಧೈರ್ಯದ ಮಾತುಗಳನ್ನು ಕೇಳಿದ ತಂದೆ ಹೆಮ್ಮೆಯಿಂದ, ಓದು ಮಗಳೇ, ಓದು ಮುಂದುವರಿಸು. ನಿನ್ನ ಗುರಿ ತಲುಪುವವರೆಗೂ ನಿಲ್ಲಬೇಡ. ನಿನಗೆ ಸಹಕಾರಿಯಾಗಿ ನಾನಿರುತ್ತೇನೆ ಎಂಬ ಭರವಸೆ ನೀಡಿದರು. ಏನಾದರೂ ಆಗಲಿ ನಾನು ಓದಬೇಕು, ಸರ್ಕಾರಿ ಉದ್ಯೋಗ ಪಡೆಯಲೇಬೇಕು ಅದೇ ನನ್ನ ಜಯ ಎಂದು ಮನಸ್ಸಿನಲ್ಲೇ ದೃಢ ನಿರ್ಧಾರ ಮಾಡಿದಾನು ಓದಲು ಪ್ರಾರಂಭಿಸಿದಳು. ಸುಮಾರು 10ರ 11ರಲ್ಲಿ ಪಾಸಾಗಿ ಗ್ರ್ಯಾಜುಯೇಷನ್ಗೆ ಜಾಯಿನ್ ಆದಳು. ಓದಿನ ಅವಧಿಯಲ್ಲಿ ಆಕೆ ಕಲೆಕ್ಟರ್ ಪೋಸ್ಟ್ ಬಗ್ಗೆ ತಿಳಿದುಕೊಂಡಳು. ಕಲೆಕ್ಟರ್ ಆದರೆ ಕೆಲವು ಮಂದಿ ಸರ್ಕಾರಿ ಉದ್ಯೋಗಿಗಳು ಆಕೆಯ ನೇತೃತ್ವದಲ್ಲಿ ಕೆಲಸ ನಿರ್ವಹಿಸಲು ಬೋಧಿಸುತ್ತಾರೆ ಎಂದು ಅರಿತಳು. ಈ ಆಲೋಚನೆ ಅವನಿಗೆ ಮತ್ತಷ್ಟು ಸ್ಫೂರ್ತಿದಾಯಕವಾಯಿತು. ಗ್ರ್ಯಾಜುಯೇಷನ್ ಮುಗಿದ ಬಳಿಕ ತನ್ನ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಸಿವಿಲ್ ಸರ್ವಿಸ್ಗೆ ಸಿದ್ಧಳಾದಳು. ಕಲೆಕ್ಟರ್ ಆಗಬೇಕೆಂದು ಅನುನ ಕನಸು. ಅದೇ ದಿಶೆಯಿಂದಲೇ ತನ್ನ ಪ್ರಿಪರೇಷನ್ ಮುಂದುವರಿಸಿದಳು. ಇನ್ನು ಹಗಲು ರಾತ್ರಿ ಎನ್ನದೇ ಏಕಾಗ್ರತೆಯಿಂದ ಓದಿದ್ದರಿಂದ ಆಕೆಯ ಶ್ರಮ ತಕ್ಕ ಪ್ರತಿಫಲ ಸಿಕ್ಕಿತು. ಆಕೆ ಕಲೆಕ್ಟರ್ ಆಗಿದ್ದಳು.
ಈ ವಿಷಯ ತಿಳಿದ ತಂದೆಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ವಿಚ್ಛೇದನ ಪಡೆದ ಬಳಿಕ ಅನು ತನ್ನ ಜೀವನವನ್ನು ಬದಲಾಯಿಸಲು ಕೊಟ್ಟ ಕಷ್ಟಗಳು ಅಷ್ಟಿಷ್ಟಲ್ಲ, ಸುತ್ತಮುತ್ತಲೂ ಸಮಾಜ ಬಾಯಿಗೆ ಬಂದಾಗೆ ಮಾತಾಡಿತ್ತು. ಗಂಡ ಬಿಟ್ಟವಳೆಂದು ಕೆಲವರೆಂದರೆ, ಈ ವಯಸ್ಸಿನಲ್ಲಿ ಮಗಳನ್ನು ಓದಿಸಿ ಏನು ಸಾಧಿಸುತ್ತೀರಿ ಎಂದು ತಂದೆಯನ್ನು ಕೇಳಿದ್ದುಂಟು. ಆದರೆ ಇಷ್ಟು ದಿನ ಅಷ್ಟು ಮಾತಾಡಿದವರು ಇವಾಗ ಹೊಗಳುತ್ತಿದ್ದಾರೆ, ಸಿಹಿ ತಿನ್ನಿಸುತ್ತಿದ್ದಾರೆ. ನನ್ನ ಮಗಳು ಕಲೆಕ್ಟರ್ ಎಂದು ಅನು ತಂದೆ ಹೆಮ್ಮೆಯಿಂದ ಹೇಳುತ್ತಿದ್ದಾರೆ. ಅನಂತರ ಅನು ಟ್ರೈನಿಂಗಿಗೆ ಹೋಗಿದ್ದಳು. ಟ್ರೈನಿಂಗ್ ಮುಗಿದ ಬಳಿಕ ಪೋಸ್ಟಿಂಗ್ ಕೂಡ ಲಭಿಸಿತು. ಗುರಿಯೊಂದಿದ್ದರೆ ಕಠಿಣವಾದ ಶ್ರಮ, ಧೈರ್ಯ, ಸಾಹಸಗಳಿಂದ ಮತ್ತು ದೃಢವಾದ ಆತ್ಮವಿಶ್ವಾಸದಿಂದ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಅನು ಸಾಕ್ಷಿಯಾಗಿದ್ದಳು. ತನ್ನ ಜೀವನವನ್ನು ಬದಲಾಯಿಸಿಕೊಂಡಿದ್ದಳು. ನೀತಿ ನಿಯಮಾನುಸಾರ ಕಲೆಕ್ಟರ್ ಆಗಿ ಕೆಲಸಕ್ಕೆ ಜಾಯಿನ್ ಆದಳು. ಜಾಯಿನ್ ಆದ ಅನು ಒಂದು ದಿನ ಮುಖ್ಯವಾದ ಕೆಲಸದ ಮೇಲೆ ಹೋಗಬೇಕಾಗಿ ಬರುತ್ತದೆ. ತನ್ನ ಡ್ರೈವರ್ ಗನ್ಮ್ಯಾನ್ ಜೊತೆ ಕಾರಿನಲ್ಲಿ ಹೊರಡುತ್ತಾಳೆ. ದಾರಿಯಲ್ಲಿ ಒಂದು ಸರ್ಕಲ್ ಬಳಿ ನಿಲ್ಲಬೇಕಾಗಿ ಬರುತ್ತದೆ. ಅಲ್ಲಿ ಟ್ರಾಫಿಕ್ ಪೊಲೀಸ್ ತಮ್ಮ ಕಾರ್ಯನಿರ್ವಹಿಸುತ್ತಿದ್ದರು. ಆ ಸಮಯದಲ್ಲಿ ಅನುನ ಕಣ್ಣು ಅಲ್ಲಿರುವ ಟ್ರಾಫಿಕ್ ಇನ್ಸ್ಪೆಕ್ಟರ್ ಬಳಿ ಬೀಳುತ್ತದೆ. ಆತನನ್ನು ನೋಡಿದ ಕಲೆಕ್ಟರ್ ಅನು ಶಾಕ್ ಆಗಿದ್ದಳು. ಆತ ಮತ್ಯಾರೂ ಅಲ್ಲ, ತನಗೆ ಡಿವೋರ್ಸ್ ನೀಡಿದ ತನ್ನ ಮಾಜಿ ಗಂಡ, ತನ್ನನ್ನು ಅವಮಾನಿಸಿದ ಗಂಡ. ಅನು ಕಾರು ನಿಲ್ಲಿಸಿ ಎಂದು ಡ್ರೈವರಿಗೆ ಹೇಳಿದಳು. ಕಾರು ನಿಲ್ಲಿಸಿದ ಬಳಿಕ ಮತ್ತೊಮ್ಮೆ ಜಾಗೃತಿಯಿಂದ ನೋಡಿದಳು. ಆತನೇ ತನ್ನ ಮಾಜಿ ಗಂಡ ಅರುಣ್ ಎಂದು ಕನ್ಫರ್ಮ್ ಆದ ಬಳಿಕ ತನ್ನ ಗನ್ ಮ್ಯಾನಿಗೆ ಹೇಳಿ ಆ ಇನ್ಸ್ಪೆಕ್ಟರ್ನ ಕರೆಯುವಂತೆ ಹೇಳುತ್ತಾಳೆ. ಆದರೆ ಅದೇ ಪ್ರಕಾರ ಗನ್ಮ್ಯಾನ್ ಕರೆದಾಗ ಇನ್ಸ್ಪೆಕ್ಟರ್ಗೆ ಭಯ ಶುರುವಾಗಿತ್ತು. ಕಲೆಕ್ಟರ್ ನನ್ನನ್ನೇಕೆ ಕರೆದಿರಬಹುದು ಎಂಬ ಗೊಂದಲದಿಂದಲೇ ಕಾರ್ ಬಳಿ ಬಂದರು ಇನ್ಸ್ಪೆಕ್ಟರ್. ಕಾರಲ್ಲಿ ಕುಳಿತ ಕಲೆಕ್ಟರ್ ಅನ್ನು ನೋಡಿ ತನ್ನ ಕಣ್ಣುಗಳಲ್ಲಿ ತಾನೇ ನಂಬಲಾದ ಅರುಣ್ ಈಗ ಡ್ಯೂಟಿಯಲ್ಲವೇ? ನೋಡಿದ ತಕ್ಷಣ ಅರುಣ್ ಆಕೆಗೆ ಸೆಲ್ಯೂಟ್ ಮಾಡಿ ಎಸ್ ಮೇಡಮ್ ಎಂದನು. ಸ್ವಲ್ಪ ನಮ್ಮ ಆಫೀಸಿಗೆ ಬನ್ನಿ, ನಿಮ್ಮ ಜೊತೆ ಮಾತಾಡಬೇಕು ಎಂದಳು ಅನು. ನಂತರ ಎಲ್ಲರೂ ಅವರವರ ಪಾಡಿಗೆ ಹೊರಟು ಹೋದರು. ಅನು ಕಲೆಕ್ಟರ್ ಸೀಟ್ನಲ್ಲಿ ಇರುವುದೆಂದರೇನು? ಆಕೆ ಅದು ಹೇಗೆ ಕಲೆಕ್ಟರ್ ಆದಳು? ಸಾಧ್ಯವೇ ಇಲ್ಲ ಎಂದು ರಾತ್ರಿಯೆಲ್ಲ ನಿದ್ದೆ ಬರಲಿಲ್ಲ ಅರುಣ್ಗೆ. ಮಾರನೇ ದಿನ ಕೆಲಸಕ್ಕೆ ರಜಾ ಮಾಡಿದವನೇ ಅನುಳ ಬಗ್ಗೆ ಪೂರ್ತಿ ವಿವರಗಳನ್ನು ತಿಳಿಯಲು ಪ್ರಯತ್ನಿಸಿದನು. ಡಿವೋರ್ಸ್ ಬಳಿಕ ಆಕೆ ಮತ್ತೊಂದು ಮದುವೆ ಆಗಲಿಲ್ಲವೆಂದು ಓದುವುದೊಂದೇ ಉದ್ದೇಶವಾಗಿಟ್ಟುಕೊಂಡು ಹಗಲೂ ರಾತ್ರಿ ಎನ್ನದೆ ಕಷ್ಟಪಟ್ಟು ಓದಿ ಸಾಧಿಸಿ ತೋರಿಸಿದ್ದಾಳೆ ಎಂದು ತಿಳಿದುಕೊಂಡನು. ಆಕೆಯನ್ನು ಆ ಗ್ರಾಮದಲ್ಲಿ ಎಲ್ಲರೂ ಹೊಗಳುತ್ತಿದ್ದರು. ಎಲ್ಲವನ್ನೂ ತಿಳಿದ ಅರುಣ್ ಆಶ್ಚರ್ಯಗೊಂಡಿದ್ದನು. ಮಾರನೇ ದಿನ ಕಲೆಕ್ಟರ್ ಕಾರ್ಯಾಲಯಕ್ಕೆ ಹೋಗಿ ಕಲೆಕ್ಟರ್ ಕರೆಗೋಸ್ಕರ ವೇಟ್ ಮಾಡಿ ಕರೆದ ತಕ್ಷಣ ಒಳಗೆ ಹೋಗುತ್ತಾನೆ. ಆದರೆ ಆತನಿಗೆ ತಾನು ತಪ್ಪಿತಸ್ಥ ಎಂಬ ಭಾವನೆ ಕಾಡುತ್ತಿದೆ. ಬಾಯಿಯಿಂದ ಮಾತೇ ಹೊರಡುತ್ತಿಲ್ಲ. ಆತನ ಪರಿಸ್ಥಿತಿ ಅರ್ಥ ಮಾಡಿಕೊಂಡ ಅನು ಕುಳಿತುಕೊಳ್ಳಿ ಎಂದು ಹೇಳಿದಳು. ಮೊದಲು ಅರುಣ್ಗೆ ಥ್ಯಾಂಕ್ಸ್ ಹೇಳಿದಳು. ಏಕೆ ಥ್ಯಾಂಕ್ಸ್ ಹೇಳಿರಬೇಕು ಎಂದು ಆಲೋಚಿಸುತ್ತಾನೆ ಅರುಣ್. ಈ ಹಿಂದೆ ನಡೆದ ಅಷ್ಟೂ ಘಟನೆಗಳು ಆತನ ಕಣ್ಣು ಮುಂದೆ ಪಾಸ್ ಆದವು. ಏಕೆ ಥ್ಯಾಂಕ್ಸ್ ಹೇಳಿರಬಹುದು ಎಂದು ನಿಧಾನವಾಗಿ ಕೇಳಿದನು. ಆಗ ಅನು, ಆ ದಿನಗಳಲ್ಲಿ ಅವಮಾನಿಸದಿದ್ದರೆ ಬಹುಶಃ ಈ ದಿನಗಳಲ್ಲಿ ನಾನು ಪದವಿಯಲ್ಲಿ ಇರುತ್ತಿರಲಿಲ್ಲ. ನಿಮ್ಮ ಮಾತುಗಳಿಂದಲೇ ನಿರೂಪಿಸಲು ನಾನು ನಿರ್ಧರಿಸಿದೆ. ಛಲದಿಂದ ಮುನ್ನುಗ್ಗಿದೆ, ಅದು ಸಾಧ್ಯವಾಯಿತು ಎಂದಳು. ಆಕೆಯ ಮಾತುಗಳನ್ನು ಕೇಳಿದ ಅರುಣ್ ಶಾಕ್ ಆದರು. ಆಕೆಯನ್ನು ಅವಮಾನಿಸಿದ್ದೆ, ನೋಯಿಸಿದ್ದೆ ಎಂದು ನಾನು ಫೀಲ್ ಆಗುತ್ತಿದ್ದರೆ ಅನು ಮಾತ್ರ ಥ್ಯಾಂಕ್ಸ್ ಹೇಳುತ್ತಾ ಎಲ್ಲವನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡಿದ್ದಾಳೆ ಎಂದು ತಲೆ ತಗ್ಗಿಸಿಕೊಂಡು ಅನುಗೆ ಕ್ಷಮೆ ಕೇಳಿದನು. ನನ್ನನ್ನು ಕ್ಷಮಿಸುವನು. ಬಹುಶಃ ಅವತ್ತಿನ ಹಾಗೆ ನನ್ನನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡಿದ್ದರೆ ನನ್ನ ಜೀವನ ಸುಖಕರವಾಗಿರುತ್ತಿತ್ತು. ಆದರೆ ನಿನಗೆ ಡಿವೋರ್ಸ್ ಕೊಡಿಸಿದ ಬಳಿಕ ತುಂಬಾ ಓದಿರುವ ಹುಡುಗಿಯನ್ನು ಎರಡನೇ ಮದುವೆಯಾದೆ. ಆದರೆ ಆಕೆ ಹಣದ ಪಿಶಾಚಿ.
ಆಕೆಯ ಹಣದ ದಾಹ ತೀರಿಸಲು ಡಬಲ್ ಶಿಫ್ಟ್ ವರ್ಕ್ ಮಾಡುತ್ತಿದ್ದೇನೆ. ಆದರೂ ಆಕೆ ನನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಲಿಲ್ಲ. ಈಗ ಅವರಿಬ್ಬರು ಬೇರೆ ಇದ್ದಾರೆ. ಡಿವೋರ್ಸ್ ಕೊಡೋಣವೆಂದರೂ ಆಕೆ ಒಪ್ಪುವುದಿಲ್ಲ. ಆಕೆಯೇ ನನ್ನ ಮೇಲೆ ಕೇಸುಗಳನ್ನು ಹಾಕಿದ್ದಾಳೆ ಎಂದು ದುಃಖಿಸುತ್ತಾ ತನ್ನ ಜೀವನಗಾಥೆಯನ್ನು ಹೇಳಿದನು. ಆಗಾನು ಅವನನ್ನು ಸಮಾಧಾನಪಡಿಸುತ್ತಾ, ಎಲ್ಲ ಭಗವಂತನ ದಯೆ, ಹಣೆ ಬರಹಕ್ಕೆ ಹೊಣೆ ಯಾರು? ಜೀವನವು ಯಾವುದು ನಮ್ಮ ಕೈಯಲ್ಲಿ ಇರುವುದಿಲ್ಲ. ಬಹುಶಃ ನೀವು ಜೀವನ ಪರ್ಯಂತ ಆಕೆಯ ಜೊತೆಗಿರಬೇಕೆಂದು ನಿರ್ಧಾರವಾಗಿರಬಹುದು. ಆದ್ದರಿಂದಲೇ ನನಗೆ ಡಿವೋರ್ಸ್ ಕೊಟ್ಟಿರಬಹುದು. ಬಿಡಿ, ಆದದ್ದಾಯಿತು, ಧೈರ್ಯ ತಂದುಕೊಳ್ಳಿ ಎಂದಳು. ಅನು ಮಾತನ್ನು ಕೇಳಿದ ಅರುಣ್ ಸಮಾಧಾನಗೊಂಡು ಅನಂತರ ನಿಧಾನವಾಗಿ, ನೀವೇಕೆ ಇನ್ನೂ ಮದುವೆಯಾಗಿಲ್ಲ ಎಂದು ಕೇಳಿದನು. ಅನು ದೀರ್ಘ ಉಸಿರಾಡುತ್ತಾ, ಡಿವೋರ್ಸ್ ಬಳಿಕ ಪದೇ ಪದೇ ನನಗಾದ ಅವಮಾನ, ಚುಚ್ಚು ಮಾತುಗಳು ನನ್ನ ಮನದಲ್ಲೇ ಕದಲುತ್ತಿತ್ತು. ಎರಡನೆಯ ಮದುವೆಯ ಆಲೋಚನೆ ಹತ್ತಿರವೂ ಸುಳಿಯಲಿಲ್ಲ. ನನ್ನನ್ನು ನಾನು ನಿರೂಪಿಸಬೇಕೆಂದು ಧೈರ್ಯದಿಂದ ಮತ್ತೊಮ್ಮೆ ಅಪ್ಪನ ಸಹಕಾರದಿಂದ ಎದ್ದು ನಿಂತೆ. ಸಾಧಿಸಲೇಬೇಕೆಂಬ ಛಲ ಮನೆ ಮಾಡಿತ್ತು. ಆ ಭಗವಂತನ ದಯೆಯಿಂದ ಎಲ್ಲವೂ ಸುಗಮವಾಗಿ ಸಾಗಿತ್ತು. ಈ ಪಯಣದಲ್ಲಿ ವರ್ಷಗಳೇ ಉರುಳಿದವು. ಈ ದಿನ ಈ ಸೀಟಿನಲ್ಲಿ ನಾನಿರಲು ನೀವೇ ಮುಖ್ಯ ಕಾರಣ. ಆದ್ದರಿಂದಲೇ ನಿಮಗೆ ಥ್ಯಾಂಕ್ಸ್ ಹೇಳಲು ಇಲ್ಲಿಗೆ ಕರೆದೆ. ನಿಮಗೆ ನನ್ನ ಮನಸ್ಪೂರ್ವಕ ಧನ್ಯವಾದಗಳು. ಮುಂದೆ ನಿಮಗೆ ಏನಾದರೂ ಸಹಾಯ ಬೇಕಾದರೆ ಖಂಡಿತ ಪ್ರಯತ್ನಿಸುವೆ ಎಂದು ಅರುಣ್ ಅಲ್ಲಿಂದ ಕಳುಹಿಸಿದಳು. ಮತ್ತು ಆ ದಿನ ಸಂಜೆಯನ್ನು ತಂದೆಯ ಬಳಿ ಅರುಣ್ ಆಫೀಸಿಗೆ ಬಂದ ವಿಷಯ ಹೇಳಿದಳು. ಎಲ್ಲವನ್ನು ಕೇಳಿದ ಬಳಿಕ ಅನುನ ತಂದೆ ತನ್ನ ಮಗಳನ್ನು ನೋಡಿ ಹೆಮ್ಮೆ ಪಡುತ್ತಾನೆ. ಆಮೇಲೆ ಅನು ತನ್ನನ್ನು ಅರ್ಥ ಮಾಡಿಕೊಳ್ಳುವವರನ್ನು ಮದುವೆಯಾಗಿ ಸಂತೋಷವಾಗಿ ಜೀವನ ನಡೆಸುತ್ತಾಳೆ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.